ನಿನ್ನೆ ಬಂದ ತೊಗರಿ ಕೊಯ್ದ ಶ್ರೀ ವೀರಗಂಟಿ ಮಡಿವಾಳೇಶ್ವರನ ಮನದಲ್ಲಿ ನೆನೆದುಕೊಂಡು ಇವತ್ತು ಶ್ರೀ ವೀರಗಂಟಿ ಗುರುವೀರಗಂಟಿ ಮಡಿವಾಳೇಶ್ವರ ಜಾತ್ರೆಯನ್ನು ಯಶಸ್ವಿಯಾಗಿ ಜೋಡು ತೇರುಗಳನ್ನು ಎಳೆದು ನಾವು ಸಕ್ಸಸ್ ಮಾಡಿದ್ದೀವಿ. ಇವತ್ತು ದನಗಳ ಜಾತ್ರೆ ಇವತ್ತು ನಾವು ನಮ್ಮ ಅಧ್ಯಕ್ಷರು ಮತ್ತು ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು, ಉಪಾಧ್ಯಕ್ಷರು, ಊರಿನ ಪ್ರಮುಖರು, ರೈತರು ಕೂಡಿ ಈ ದನಗಳ ಜಾತ್ರೆಯ ಉದ್ಘಾಟನೆಯನ್ನು ಜಸ್ಟ್ ಈಗ ಮುಗಿಸ್ಕೊಂಡು ಬಂದಿದ್ದೀವಿ. ಇವಾಗ ದನಗಳ ಜಾತ್ರೆ ಯಾಕಪ್ಪ ಅಂತಂದ್ರೆ ರೈತರಿಗೋಸ್ಕರ ದನಗಳ ಜಾತ್ರೆ ಮಾಡಬೇಕಾಗ್ತದೆ. ದನಗಳು ಇವಾಗ ಭಾಳಷ್ಟು ಕಡಿಮೆ ಆಗ್ಯಾವ. ಊರಾಗ 4 ಎತ್ತಿದ್ದು ಈಗ ಎಡ್ಡೆಡ್ ಬಂದಾವ. ಎಡ್ಡೆಡ್ಡಿದ್ದವ್ರು ಮರೇ ಬಿಟ್ಟಾರ. ಇಲ್ಲಿ ಬಂದು ಎಲ್ಲ ಎತ್ತುಗಳೇವ, ಒಂದು ಆಕಳಿಲ್ಲ, ಎಮ್ಮೆ ಇಲ್ಲ. ಹೀಗಾಗಿ ಹೈನುಗಾರಿಕೆ ಭಾಳ ಕಡಿಮೆ ಆಗಿಬಿಟ್ಟದ. ರೈತರಿಗೆ ಏನು ಬೇಕಾಗ್ಯದಂದ್ರೆ ಹೈನುಗಾರಿಕೆ ಬೇಕು. ಹೈನುಗಾರಿಕೆನೇ ಕಡಿಮೆ ಆಗಿಬಿಟ್ಟದ. ಅದಕ್ಕೆ ರೈತರಲ್ಲಿ ನಾವು ವಿನಂತಿ ಮಾಡ್ಕೊಳ್ಳೋದೇನಂದ್ರೆ ಆದಷ್ಟು ಹೈನುಗಾರಿಕೆಯನ್ನು ಬೆಳೆಸ್ಬೇಕು. ನಾವು ಆ ಹೈನುಗಾರಿಕೆಯಿಂದನೇ ನಮ್ಗೆ ಪೌಷ್ಟಿಕ ಆಹಾರ ಸಿಗ್ತದೆ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ದನಗಳ ಜಾತ್ರೆ ಎಲ್ಲ ಸುತ್ತಮುತ್ತಿನ ರೈತರು ಬಂದಾರ. ಅದನ್ನು ಸಕ್ಸಸ್ ಮಾಡಿ ಅದನ್ನು ನಾವು ಈ ಜಾತ್ರೆಯನ್ನು ಉತ್ಸವದಿಂದ ಈ ದನಗಳ ಜಾತ್ರೆ ಯಶಸ್ವಿಯಾಗಿ ಮಾಡಿಕೊಡ್ಬೇಕಂಥೇಳಿ ಆ ರೈತರಲ್ಲಿ ಬೇಡ್ಕೊಳ್ತೀನಿ. ಇಷ್ಟೇ ನನ್ನ ಹೆಸರು ಇರಗಂಟ್ ಬಡಿಗೇರ್ ಕೂಡ ಶ್ರೀ ಗುರು ವೀರಗಂಟೆ ಮಡಿವಾಳೇಶ್ವರ ಜೋಡು ರಥೋತ್ಸವ ಅತ್ಯಂತ ವಿಜೃಂಭಣೆಯಿಂದ ನಮ್ಮ ಕಲಿಕೇರಿ ಗ್ರಾಮದಲ್ಲಿ ನಡೀತಾ ಬಂದಿದ್ದು. ಅದೇ ರೀತಿ ಪ್ರತಿ ವರ್ಷವೂ ಕೂಡ ನಾವು ದನಗಳ ಜಾತ್ರೆ ನಮ್ಮ ಗ್ರಾಮದಲ್ಲಿ ಶ್ರೀಯುತ ಮಲ್ಲಿಕಾರ್ಜುನ್ ಕೌದಿಯವರ ಒಂದು ಹೊಲದಲ್ಲಿ ಮಾಡ್ತಾ ಬಂದಿದ್ದೇವೆ. ದನಗಳ ಜಾತ್ರೆ ಸಾಕಷ್ಟು ದನಗಳ ಜಾತ್ರೆಗಳನ್ನ ನೋಡ್ತೀವಿ. ನಮ್ಮೂರಲ್ಲಿ ಕೂಡ ಒಂದು ದನಗಳ ಜಾತ್ರೆ ಸುಮಾರು ಒಂದು 10ರಿಂದ 15 ವರ್ಷದಿಂದ ಪ್ರಾರಂಭಗೊಳಿಸಿದ್ದೀವಿ. ಈ ಎಲ್ಲ ದನಗಳ ಜಾತ್ರೆ ಮಾಡುವ ಉದ್ದೇಶ ಏನಂತ ಕೇಳಿದ್ರೆ, ನಮ್ಮ ಭಾಗದಲ್ಲಿ ಹೆಚ್ಚು ಕಡಿಮೆ ಒಂದು ಹಳ್ಳಿ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆ ಸಿಗೋದಂದ್ರೆ ರೈತರು. ನಮ್ಮ ಭಾಗ ರೈತರು ಯಾವ ರೀತಿ ಅದಾರ ಅಂತ ಕೇಳಿದ್ರೆ, ಹೊಲಗಳಿಂದನೇ ಹೆಚ್ಚಿನ ಉಪಜೀವನ ಬಿಟ್ಟರೆ ಅವ್ರಿಗೆ ಹೊಲಗಳಿಂದನೇ ಉಪಜೀವನ ನಡೆಯುವಂಥ ಒಂದು ರೈತರು ನಮ್ಮಲ್ಲಿ ಜಾಸ್ತಿ ಅದಾರ. ಆದ್ರೆ ಈಗೆಲ್ಲ ಸರ್ಕಾರಿ ಗೊಬ್ಬರ, ಸರ್ಕಾರಿ ಕೀಟನಾಶಕ ಇದರಿಂದ ಏನದ ಇವೆಲ್ಲ ತಿಪ್ಪಿ ಗೊಬ್ಬರ ಇರ್ಬೋದು, ಇನ್ನಿತರ ಒಂದು ಉತ್ತಮ ರಾಸುಗಳಿರ್ಬೋದು, ಇವೆಲ್ಲ ನಶಿಸಿ ಹೋಗ್ಲಾಗತ್ತವೆ. ಈಗ ಎಲ್ಲ ಏನು ಯಾವುದೋ ಒಂದು ಜಾತ್ರೆಗೆ ಹೋಗಿ ಕಟಗರಿಗೆ ಮಾರುವಂಥದ್ದು ಈ ರೀತಿ ಎಲ್ಲ ಪ್ರಕ್ರಿಯೆ ನಡೆಯುತ್ತದೆ. ಆದರೆ ನಮ್ಮ ಜಾತ್ರೆಯಲ್ಲಿ ನಮ್ಮ ಭಾಗದ ರೈತ ಬಾಂಧವರಲ್ಲಿ ನಾವು ವಿನಂತಿ ಮಾಡ್ಕೊಳ್ಳೋದು ಇಷ್ಟೇ, ಉತ್ತಮ ರಾಸುಗಳನ್ನು ತಾವು ಸಾಕ್ರಿ, ಉತ್ತಮ ಆಕಳುಗಳನ್ನು ತಾವು ಸಾಕ್ರಿ, ದೇಶಿ ಆಕಳುಗಳನ್ನ ಸಾಕ್ರಿ. ಇದರಿಂದ ಬರೇ ನಮ್ಮ ಹೊಲಗಳ ರಾಬ್ ಮಾಡೋದಕ್ಕಷ್ಟೇ ಅಲ್ಲ, ನಾವೊಂದು ಉದಾಹರಣೆ ಹೇಳ್ಬೇಕಂತ ಕೇಳಿದ್ರೆ, ನಾವು ಬಿತ್ತನೆ ಮಾಡಿಂದ ಸುಮಾರು 1 ತಿಂಗಳ ಆದ ನಂತರ ನಮ್ಮ ಟ್ಯಾಕ್ಟ್ರಿ ಯಾವುದು ನಡೆಯಂಗಿಲ್ಲ, ಅದಕ್ಕೆ ಎತ್ತುಗಳೇಬೇಕು. ಆ ಒಂದು ತಿಂಗಳ ಬೆಳೆಗೆ ಎತ್ತುಗಳಿಲ್ಲ ಅಂದ್ರೆ ನಡೆಯಂಗಿಲ್ಲ. ಅಂಥ ಒಂದು ಎತ್ತುಗಳ ಸಂಖ್ಯೆ, ಏನು ರೈತರ ಸಂಖ್ಯೆ, ಆ ರೀತಿಯಂಥ ಒಂದು ಒಕ್ಕಲತನ ಸಂಖ್ಯೆ ಭಾಳ ಕಡಿಮೆ ಆಗೋದ್ರಿಂದ ಅದನ್ನು ಹೆಚ್ಚಿನ ರೀತಿಯಲ್ಲಿ ನಮ್ಮ ಭಾಗದ ರೈತರು ಮತ್ತೊಂದು ಉಳಿಸ್ಕೋಬೇಕು. ಅದಲ್ಲದೇ ಅದರಿಂದ ಸಾಕಷ್ಟು ಅನುಕೂಲ ಅದಾವೆ. ಒಂದು ಮನೆಯೊಳಗೆ ಒಂದು ಜೋಡು ಎತ್ತಿದ್ರೆ ಇಡೀ ಸಂಸಾರನೇ ನೀಗಿಸುವಂಥದ್ದು ಒಂದು ಜೋಡು ಎತ್ತು, ಆಕಳು. ಅದರಿಂದ ಗೊಬ್ಬರ ಬರ್ತದೆ, ಅದರಿಂದ ಹಾಲು ಬರ್ತದೆ, ಅದರಿಂದ ಹೈನುಗಾರಿಕೆ ಆಗ್ತದೆ, ಅದರಿಂದ ಉತ್ತಮ ಆರೋಗ್ಯ ಸಿಗ್ತದೆ. ನಮ್ಮಲ್ಲಿ ಕೂಡ ಒಂದು ಏನು ಪಶು ವೈದ್ಯಾಧಿಕಾರಿಗಳದಾರ, ಅವರಿಂದ ಒಂದು ಸಲಹೆ ಪಡೆದು ಈಗಾಗಲೇ ಏನು ಮೊನ್ನೆ ಒಬ್ಬರು ನಮ್ಮ ಅಬ್ದುಲ್ ಮತೀನ್ ವಲ್ಲಿಬಾಯರು ಈಗ ಈ 1 ತಿಂಗಳು 2 ತಿಂಗಳಿಂದ ಒಂದು ವಿಷಯ ತಿಳಿಸಿದರು. ಏನಂದ್ರೆ ಕಸಿ ಮುಖಾಂತರ ಏನು ಧರಿಸುವಂಥದ್ದು, ಆ ಒಂದು ಒಳ್ಳೆಯ ತಳಿ ಗರ್ಭ ಧರಿಸೋದು ಸರ್ಕಾರ ಉಚಿತವಾಗಿ ಅದನ್ನು ಕೊಳ್ಳಾಗತ್ತದೆ ಇವತ್ತು ದಿನಮಾನಗಳಲ್ಲಿ. ಅದು ಕೂಡ ರೈತರು ಅದರ ಒಂದು ಅನುಭವ ಪಡ್ಕೊಂಡು ಆ ರೀತಿಯಾದಂಥ ಹೈನುಗಾರಿಕೆ ಪ್ರತಿ ಮನೆಯೊಳಗೆ ಏನು ಹೈನುಗಾರಿಕೆ ಆದ್ರೆ ಒಂದು ಸಂಸಾರ, ಒಬ್ಬ ಏನು MBBS ಅಧಿಕಾರಿ ನಿರ್ಧಾರ MBBS ಡಾಕ್ಟರು ಕೂಡ ಒಂದು ಸಂಬಳ ಏನು ರೈತನಕ್ಕಿಂತ ಕಡಿಮೆ ಅನ್ನಿಸ್ತದೆ. ಆ ರೀತಿ ಒಬ್ಬ ರೈತ ಒಬ್ಬ ಹೈನುಗಾರಿಕೆ ಬೆಳಿಲಿಕ್ಕೆ ಸಾಧ್ಯತೆ ಐತಿ. ಹೀಗಾಗಿ ನಮ್ಮ ಈ ಒಂದು ಜಾತ್ರೆ ಏನದಲ್ಲ, ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಭಾಗದ ರೈತರು ಈ ಸುತ್ತಮುತ್ತಲಿನ ರೈತರನ್ನು ಕರೆತಂದು ಇಲ್ಲಿ ನಾವೇನು ಜಾತ್ರೆ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಬಿಟ್ಟರೆ ಗ್ರಾಮಸ್ಥರ ವತಿಯಿಂದ ನಾವೇನು ಹಮ್ಮಿಕೊಂಡಿದ್ದೀವಲ್ಲ, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ದನಕರಗಳು ಬಂದು ಈ ಭಾಗದಲ್ಲಿ ಏನು ಹೈನುಗಾರಿಕೆ ಇರ್ಬೋದು, ಇಲ್ಲಿ ರೈತರು ಇರ್ಬೋದು, ಇದೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೀಲಿ ಅಂತೇಳಿ ಈ ಸಂದರ್ಭದಲ್ಲಿ ಒಂದು ದನಗಳ ಜಾತ್ರೆ ಉದ್ಘಾಟನೆ ಸಂದರ್ಭದಲ್ಲಿ ಮತ್ತೊಮ್ಮೆ ವಿನಂತಿಸಿಕೊಂಡು, ಇಲ್ಲಿ ಬಂದಂಥ ರೈತರಿಗೆ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಉತ್ತಮ ರಾಸುಗಳಿಗೆ
ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ನಮ್ಮದೇ ಆದಂಥ ಒಂದು ಏನು ಕಾಣಿಕೆ ಅಂದರೆ ಬಹುಮಾನವನ್ನು ಕೊಡುವಂಥದ್ದು ಕೂಡ ನಾವು ಇಲ್ಲಿ ವಿಚಾರ ಮಾಡಿದ್ದೀವಿ. ಅಧ್ಯಕ್ಷರು ಈಗಾಗಲೇ ಅವ್ರ ಜೊತೆ ಮಾತಾಡಿದ್ದೀನಿ. ಏನು ಹಾಲಲ್ಲೂ ಇರ್ಬೋದು, ಅದೇನು ಹೇಳ್ತಾರಲ್ಲ ರೈತರು ಹೇಳ್ತಾರಲ್ಲ, ಆ ರೀತಿಯಾದಂಥ ಉತ್ತಮ ರಾಸುಗಳಿಗೆ ನಾವು ಬಹುಮಾನ ಕೊಡುವಂಥ ವಿಚಾರ ಇಟ್ಕೊಂಡಿದ್ದೀವಿ. ಹೀಗಾಗಿ ಇಲ್ಲಿ ರೈತರು ಯಾವುದೇ ರೀತಿಯಾದಂಥ ತಮ್ಮ ಮನೆಯಲ್ಲಿರುವಂಥ ತಾವು ಯಾವುದೇ ರೀತಿ ಬೆಳೆಸಿದಂಥ ಎತ್ತುಗಳು ಅವನ್ನೆಲ್ಲ ತಂದು ಇಲ್ಲಿ ಕಟ್ಟ್ರಿ, ಆಕಳುಗಳನ್ನ ತಂದು ಕಟ್ಟ್ರಿ, ಎಮ್ಮೆಗಳನ್ನ ತಂದು ಕಟ್ಟ್ರಿ, ಅದು ಕುರಿಗಳನ್ನು ತಂದು ಕಟ್ಟ್ರಿ. ಇದರಿಂದ ಏನಾದ ರೈತರ ವ್ಯಾಪಾರ ವೃದ್ಧಿ ಆಗಲಿ, ರೈತರು ಅದರಿಂದ ಏನಾದ ಆರ್ಥಿಕವಾಗಿ ಸದೃಢ ಆಗಲಿ ಅಂತೇಳಿ ಸಂದರ್ಭದಲ್ಲಿ ನನ್ನ ಮಾತುಗಳನ್ನ ಹೇಳಿ ಮತ್ತೊಮ್ಮೆ ಹೋಗದೊಮ್ಮೆ ಇಲ್ಲಿ ಬಂದಂಥ ಎಲ್ಲ ರೈತರಿಗೆ ಈ ಒಂದು ಕಲಿಕೇರಿ ಶ್ರೀ ಗುರು ವೀರಗಂಟೆ ಮಹದೇಶ್ವರ ಜಾತ್ರೆ ಸಂದರ್ಭದಲ್ಲಿ ಭಾಗವಹಿಸಿದ ಎಲ್ಲದ ರೈತ ಬಾಂಧವರಿಗೆ, ಜಾತ್ರೆಗೆ ಬಂದಂಥ ಎಲ್ಲರಿಗೂ ಕೂಡ ನನ್ನ ತುಂಬುವುದಾದ ಧನ್ಯವಾದಗಳನ್ನು ಹೇಳಿ ನನ್ನ ಮಾತಿಗೆ ವಿರಾಮ ನೀಡ್ತೀನಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದ. ಇವತ್ತಿನಿಂದ ಪ್ರಾರಂಭ ಎಷ್ಟು ದಿನ ಆಯ್ತು ಜಾತ್ರೆ? ಇದು ದನಗಳ ಜಾತ್ರೆ. ದನಗಳ ಜಾತ್ರೆ ಸುಮಾರು 5 ದಿನ ಇನ್ನು ದನಗಳ ಜಾತ್ರೆ ಮಾಡ್ತೀವಿ. ಆದರೆ ಇದರಲ್ಲಿ ಸುತ್ತಮುತ್ತಲ ಗ್ರಾಮಗಳಿಂದ ಸಾಕಷ್ಟು ರೈತರು ತಮ್ಮದೇ ಅಂತ ಒಂದು ರಾಸುಗಳಿರ್ಬೋದು, ಆಕಳಿರ್ಬೋದು, ಈ ರೀತಿಯಾದಂಥ ತೊಗೊಂಡು ಬರ್ತಾರೆ. ಆದರೆ ನಾವು ಅದಕ್ಕೆ ಫಸ್ಟ್ ಬಹುಮಾನ, ಸೆಕೆಂಡ್ ಬಹುಮಾನ ಇಲ್ಲಿರುವಂಥ ಏನು ಪಶು ವೈದ್ಯಾಧಿಕಾರಿಗಳ ಮುಖಾಂತರ ಅವ್ರೇನು ಚೀಟಿ ಕೊಡ್ತಾರೆ ಅದರ ಮುಖಾಂತರ ಅವರಿಗೆ ನಮ್ಮದೇ ಆದಂಥ ಒಂದು ಗ್ರಾಮ ಪಂಚಾಯತಿ ವತಿಯಿಂದ ಒಂದು ಬಹುಮಾನ ಕೊಡುವಂಥದ್ದು ಕೂಡ ನಾವು ವಿಚಾರ ಮಾಡಿದ್ದೀವಿ. ಈಗ ಯಾವುದು APMC ಇವತ್ತಿನ ದಿನಮಾನಗಳಿಲ್ಲ. ಮೊದಲು APMC ಇದ್ದಾಗ ಏನದ ಅಲ್ಲಿಂದ ಫಂಡ್ ಬರ್ತಿತ್ತು. ಆದರೆ ನಮ್ಮಲ್ಲೇ ನಮ್ಮ ಜಾತ್ರೆ ಮುಗಬಾರ್ದು ಅನ್ನುವ ಉದ್ದೇಶದಿಂದ ನಮ್ಮ ರೈತರಿಗೆ ಅದರಿಂದ ಏನೂ ಅನುಕೂಲ ಅಂತಂತಲ್ಲ, ಆದರೆ ಅದು ಆ ಒಂದು ಉತ್ತಮ ರಾಸುಗಳಿಗೆ ನಾವೊಂದು ಬೆಲೆ ಕೊಟ್ಟಂಗೆ ಆಗ್ತದೆ ಅಂತೇಳಿ ನಮ್ಮದು ಸ್ವಲ್ಪ ಆದರೂ ಕೂಡ ಅವ್ರಿಗೆ ಬಹುಮಾನ ಕೊಟ್ಟು ಒಂದು ಖುಷಿ ಪಡಿಸುವಂಥ ವಿಚಾರ ಗ್ರಾಮ ಪಂಚಾಯತಿ ಈ ವರ್ಷ ಎಲ್ಲ ಸುಮಾರು ಒಂದು 4-5 ವರ್ಷದಿಂದ ಮಾಡ್ತದೆ. ಮುಂದೂ ಕೂಡ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತದೆ ಅಂತ ಹೇಳ್ತೀವಿ. ನಮ್ಮ ಹೆಸರು ಸುಧಾಕರ್ ಅಡಕಿ, ಗ್ರಾಮ ಪಂಚಾಯತ್ ಸದಸ್ಯ.